ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಇವಾಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಜನವರಿ 1ನೇ ತಾರೀಕು 26ನೇ ಇಸ್ವಿ ಮೊದಲನೇ ದಿನವೇ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರವರ ಜಟಾಪಟಿ ವಿಷಯ. ಒಬ್ಬರು ಲೀಡ್ರ್ ಜೊತೆ ಓಡುತ್ತಾ ಇದೆ, ಇನ್ನೊಬ್ಬರು ರೋಡ್ ಜೊತೆ ಓಡಾಡ್ತಾ ಇದೆ. ಎರಡೂ ಬಿ ಜೆ ಪಿ ಜೊತೆ. ಇದಂಗಿದೆ ನೋಡಿ, ಆಶ್ಚರ್ಯವಾಗಿದೆ. ದೇವೇಂದ್ರ ಫಡ್ನವೀಸ್ ಹಿಂದೆ ಇವರು ಯಾರು, ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಯಾವಾಗಿಂದ ಶುರುವಾಗಿದೆ ಅಂದರೆ, ಬೆಳಗಾವಿ ಅಧಿವೇಶನದಲ್ಲಿ ಹುಷಾರಿಲ್ಲ ಅಂತ ಮಲಗಿದ್ರು. ಆ ಮಲಗಿದ್ದ ದಿವಸ ಏನಾಯಿತು ಅಂದರೆ, ರಮೇಶ್ ಜಾರಕಿಹೊಳಿಯವರು ಭೇಟಿಯಾಗಿ ಮಾತುಕತೆ ಮಾಡಿ ಅಲ್ಲಿಂದ ಚಾಲು ಆಗಿದೆ. ಅವ್ರಿಗೆ ಅವತ್ತು ಹುಷಾರಿರುತ್ತೆ, ಯಾರಿಗೆ, ಸಿದ್ದರಾಮಯ್ಯ ಅವ್ರಿಗೆ. ಆವಾಗ ಅದನ್ನೇ ಹುಷಾರಿಲ್ಲ ಅಂತ ಹೇಳಿ ಈ ವಿಷಯ ಎಲ್ಲ ಮಾತಾಡಿದ್ದಾರೆ. ಇವರೇನು ಹೇಳಿದ್ದಾರೆ, ನಿಮ್ಗೇನಾದ್ರು ಕೂತು ಬಂದರೆ ನಾನಿದ್ದೀನಿ ಅಂತ ಹೇಳಿದ್ದಾರೆ. ನಾನಿದ್ದೀನಿ, ನಾವು ಪಕ್ಷ ಭೇದ ಮರ್ತಾದರೂ ನಿಮಗೆ ಸಪೋರ್ಟ್ ಮಾಡ್ತೀವಿ, ಹೆದರ್ಕೋಬೇಡಿ, ಧೈರ್ಯವಾಗಿರಿ ಅಂತೇಳಿ ಧೈರ್ಯ ಕೊಟ್ಟು ಬಂದಿದ್ದಾರೆ. ಧೈರ್ಯ ಕೊಟ್ಟು ಬಂದ ಮೇಲೆ ರಮೇಶ್ ಜಾರಕಿಹೊಳಿಯವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಫಡ್ನವೀಸ್ ಅವ್ರ ಮೂಲಕ ಅವ್ರಿಗೆ ಏನು ಸಪೋರ್ಟ್ ಕೊಡಬೇಕಾಗಿರುತ್ತೋ ಅದನ್ನೀಗ ನೀವು ಕೊಡಬೇಕು ಅಂತ ಮಾತುಕತೆಯನ್ನು ಮಾಡಿದಾರಂತೆ ಅಂತ ಸುದ್ದಿ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ಈ ಯೂಟ್ಯೂಬಲ್ಲಿ ಮತ್ತು ಒಬ್ಬೊಬ್ರು ಒಂದೊಂದು ರೀತಿ ಹೇಳೋದನ್ನೀಗ ನಾನು ಸಂಗ್ರಹ ಮಾಡಿ ನಿಮ್ಗಳಿಗೆ ನಾನು ಹೇಳ್ತಾ ಇದ್ದೀನಿ. ಇದ್ರೂ ಇರ್ಬೋದು, ಯಾಕೆ ಅಂತಂದರೆ ಅಧಿಕಾರಕ್ಕೋಸ್ಕರ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ತಾರೆ. ಅದು ಏನೋ ತಪ್ಪೇನೂ ಅಲ್ಲ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ಸಿದ್ದರಾಮಯ್ಯಗೆ ಈಗ 5, 2, 7 ವರ್ಷ ಅಧಿಕಾರ ಮಾಡಿ ಯಾಕೆ ಅದನ್ನ ಜಾತಿ ಕೆಡಿಸ್ಕೊಳ್ಳೋದು ಮತ್ತು ಇನ್ನೊಂದು ಪಾರ್ಟಿ ಅಂತ ಹುಡ್ಕೋದು. ಇವರು ಒಂದು ವೇಳೆ ಬೇಡ, ಡಿ ಕೆ ಶಿವಕುಮಾರ್ ಕೂತ್ಕೊಂಡು ನೀನು ಅಂತ ಇದು ಮಾಡ್ಬೋದಲ್ಲ. ಇಲ್ಲ, ಯಾಕೆ ಡಿ ಕೆ ಶಿವಕುಮಾರ್ಗೆ ಕೊಡಲ್ಲ ಅಂದರೆ, ಯಾರಿಗೆ ಕೊಟ್ಟರು ಡಿ ಕೆ ಶಿವಕುಮಾರ್ಗೆ ನಾನು ಕೊಡಲ್ಲ ಅಂತ ಸಿದ್ದರಾಮಯ್ಯನವರು ಶಪಥ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಏನಾಗ್ತಾಯಿದೆ, ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಒಲಿದೇದಂಗೆ ಏನು ಬೇಕೋ ಅದನ್ನೀಗ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂತೂ ರಾಹುಲ್ ಅವರು ನೆಕ್ಸ್ಟು ಈಗೆಲ್ಲ ಒಂದು ಟೂರ್ ಹೋಗಿದ್ರು. ಅದು ಯಾವತ್ತು 7ನೇ ತಾರೀಕೇನೋ ಬರ್ತಾರೆ ಹೆಂಗಂತ ಹೇಳ್ತಾ ಇದ್ದಾರೆ. 7ಕ್ಕೆ ಬರಲ್ಲ, 7ಕ್ಕೆ ಬರಲ್ಲ, ಅವ್ರು ಇನ್ನೂ ಲೇಟಾಗಿ ಬಿಡ್ತಾರೆ. ನನಗೆ ಗೊತ್ತಾದಾಗೆ ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಧ್ಯಾನದ ಪ್ರಕಾರವಾಗಿ ಅವರು 10ಕ್ಕೋ 12ಕ್ಕೋ ಬರ್ತಾರೆ. ಅಷ್ಟೊತ್ತಿಗೆಲ್ಲ ಇಲ್ಲಿ ಡಿಸಿಷನ್ ಮೇಕಿಂಗ್ ಚೇಂಜ್ ಆಗ್ತಾ ಇರ್ತದೆ. ದಿನೇ ಒಬ್ಬೊಬ್ಬರೂ ಒಂದೊಂದು ರೀತಿಯಾಗಿ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇವರು ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ದಾರೆ ಅಂದರೆ, ಗೋವಾ ಮುಖ್ಯಮಂತ್ರಿ ನಿಗಾ ಹಿಡ್ಕೊಂಡು ಅಮಿತ್ ಶಾ ಜೊತೆ ಹೋಗಿ ಮಾತುಕತೆ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಎಲ್ಲರಿಗೂ ಓಕೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ನೀವು ಹಾಳಾಗೋದಾದ್ರೆ ನಂದೇನಿದೆ, ನಿಮಗೆ ಹಾಳು ಮಾಡೋದೇ ನನ್ನ ಕೆಲಸ ಅಂತ ಅಮಿತ್ ಶಾ ಹಾಳು ಮಾಡೋಕ್ಕೆ ಏನು ಬೇಕೋ ಅದಕ್ಕೆ ಎಲ್ಲರಿಗೂ ಮಾತು ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ ಅಲ್ವಾ. ಅವರು ನಮ್ಮ ಪಕ್ಷಕ್ಕೆ ಪರ್ಮನೆಂಟಾಗಿ ಉಳಿದು ಕೆಲಸ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ಅಂತ ಯೋಚನೆ ಮಾಡ್ತಾ ಇಲ್ಲ ಅವರು. ಯಾರು, ಅಮಿತ್ ಶಾ ಅವರು. ಒಟ್ಟಿನಲ್ಲಿ ಅವ್ರನ್ನ ಜಾತಿ ಕೆಡಿಸ್ಬೇಕು ಅಷ್ಟೇ. ಕಾಂಗ್ರೆಸ್ಸು ಪೀಸ್ ಆಗಬೇಕು, ವಿಭಾಗ ಆಗಬೇಕು, ಅದಕ್ಕೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ನನ್ನ ದಾರಿ ನನಗೆ ಹೆಂಗಂತ ಹಾಕ್ಕೊಂಡು ದಾರಿ ಹುಡುಕ್ತಾ ಇದ್ದಾರೆ. ಏನಂತ ಹುಡುಕ್ತಾ ಇದ್ದಾರೆ, ಈಗ ಎಲ್ಲ ಹೋರಾಟಗಳು, ಇದು ಆಳು ಮೂಳು ಕಸ ಕಡ್ಡಿ ಎಲ್ಲ ವಿಷಯನೂ 8ನೇ ತಾರೀಕಿಗೆ ಬಂದಾಗ ನಾವು ಅವ್ರ ಹತ್ರ ಡೇಟ್ ತಗೊಂಡು ಎಲ್ಲ ಮಾತುಕತೆ ಮಾಡಿ ಕಾಂಗ್ರೆಸ್ನಿಂದನೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇವರು ಶಪಥ ಮಾಡಿದ್ದಾರೆ. ಕಾಂಗ್ರೆಸ್ಸಿಂದ ನಾನು ಹೇಳೋ ಪ್ರಕಾರ ಅವರು ಜೀವನದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೆಂಗಂದರೆ, ಯಾರಿಗೆ ಟೈಮ್ ಕೊಟ್ಟರು, ಸಿದ್ದರಾಮಯ್ಯನ ಕೊಟ್ಬಿಟ್ರು ಟೈಮು, ಇವ್ರಿಗೆ ಡಿ ಕೆ ಶಿವಕುಮಾರ್ಗೆ ಮಾತ್ರ ಟೈಮ್ ಕೊಡಲ್ಲ. ಕಾರಣ ಏನು ಅಂದರೆ, ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಎರಡು ಸತಿನೂ. ಅಮಿತ್ ಶಾ ಅವ್ರು ಭೇಟಿ ಮಾಡಿ, ಮತ್ತು ಯಾರು ಮೋದಿಯವ್ರನ್ನ ಭೇಟಿ ಮಾಡಿ, ಇದೆಲ್ಲ ಮಾಡಿರೋದ್ರಿಂದ ರಾಹುಲ್ಗೆ ತುಂಬ ಕೋಪ ಇದೆ. ಹಂಗಾಗಿ ಅವರು
ಅದನ್ನು ಜಾಸ್ತಿ ತಲೆಯಲ್ಲಿ ತಗೊಂಡಿಲ್ಲ. ಯಾಕೆ ಹಂಗೆ ಅಂತಂದರೆ ನೋಡಿ, ಇವಾಗ ಅವರೆಲ್ಲ ಆ ಥರ ಓದೋರನ್ನೆಲ್ಲ ಸಸ್ಪೆಂಡ್ ಮಾಡವ್ರೆ. ಆದರೆ ಇವ್ರನಿಗೆ ಇನ್ನೂ ಸಸ್ಪೆಂಡ್ ಮಾಡಿಲ್ಲ. ಯಾರನ್ನ? ಡಿ ಕೆ ಶಿವಕುಮಾರ್ನ. ಮೊದಲೇ ಸಸ್ಪೆಂಡ್ ಮಾಡಿಬಿಟ್ಟಿದ್ರೆ ಈ ಕುಸ್ತಿನೇ ಇರ್ತಾ ಇರಲಿಲ್ಲ. ಮತ್ತು ಇವರು ಈ ರೀತಿ ಆಟ ಆಡೋದಕ್ಕೂ ಆಗ್ತಾ ಇರಲಿಲ್ಲ. ಇವಾಗ ಏನು ಮಾಡ್ತಾಯಿದ್ದಾರೆ? ನಾನು ಹೆಂಗಾದರೂ ಮಾಡಿ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಪಾಪ ಕೋಟ್ ಹೊಲ್ಸ್ಕೊಂಡು, ಸೂಟ್ ಹೊಲ್ಸ್ಕೊಂಡು, ಕೋಟು ಸೂಟು ಎರಡನ್ನೂ ಕೈಯಲ್ಲಿ ಸೂಟ್ ಕೇಸಲ್ಲಿ ಹಿಡ್ಕೊಂಡು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ರೌಂಡ್ ಆಗ್ತಾ ಇದ್ದಾರೆ. ಆಯಿತಾ? ಏನು ಮಾಡಬೇಕು ಹೇಳಿ? ಇವಾಗ ಅವ್ರ ತಮ್ಮ ಹೇಳಿದ್ದಾರೆ, ವಿಶ್ರಾಂತಿಯಾಗಿ ಎಲ್ಲೂ ಕೂತ್ಕೊಬೇಡಪ್ಪ, ನೀನು ಹಂಗೆ ಓಡಾಡ್ತಾ ಇರು ಅಂತ ಹೇಳ್ಬಿಟ್ಟವ್ರೆ. ಈಗ ತಮ್ಮನ ಮಾತು ಕೇಳಬೇಕೋ ಇಲ್ಲ ತಮ್ಮ ಸ್ವಂತ ಮಾತನಿಗೆ ಕೇಳಬೇಕೋ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ಈಗಾಗಲೇ ಏನು ಗೊತ್ತಾ, 2 ವರ್ಷದಿಂದನೂ ಬಿ ಜೆ ಪಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾವ್ರೆ. ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ರೆ 2 ವರ್ಷ ಬೇಕಾ? ಸುಮ್ಮನೆ ಅದೆಲ್ಲ ಗುಮ್ಮು. ಯಾರಿಗೆ? ಕಾಂಗ್ರೆಸ್ನವ್ರಿಗೆ ಗುಮ್ಮಿಡೋಕ್ಕೆ ಏನು ಬೇಕೋ ಅದನ್ನು ಮಾಡಿದ್ರು. ಅದೇನಾಯಿತು? ಈಗ ಅವ್ರಿಗೇನೆ ತಿರುಮಂತ್ರ ಆಗ್ಬಿಟ್ಟೈತೆ ಡಿ ಕೆ ಶಿವಕುಮಾರ್ಗೆ. ಆ ತಿರುಮಂತ್ರ ಆಗಿರೋದ್ರಿಂದ ಇವರು ಎತ್ತಾಗೂ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅರ್ಥ ಆಯ್ತಾ? ಏನು ಮಾಡೋಕ್ಕಾಗ್ತಾಯಿಲ್ಲ. ಸಿದ್ದರಾಮಯ್ಯನಿಗೂ ಅಷ್ಟೇ. ಸಿದ್ದರಾಮಯ್ಯನಿಗೂ ಏನು ಗೊತ್ತಾ, ಹೋಗ್ತಾರೆ, ಇಲ್ಲಿಂದ ಹೋಗ್ಬಿಟ್ಟು ಅವ್ರ ಹತ್ರ ಮಾತುಕತೆಗೆ ಅಂತ ಟೈಮ್ ತಗೋತಾರೆ. ಟೈಮ್ ತಗೊಂಡ್ರೆ 1-2 ನಿಮಿಷ ಟೈಮ್ ಕೊಡ್ತಾರೆ. ಅವ್ರು ಹೇಳ್ತಿದ್ರು ಹಿಂದೆ ನಮ್ಮ ಬಿ ಜೆ ಪಿ ನಾಯಕರುಗಳಿಗೆ, ಮೋದಿ ಹತ್ರ ಹೋಗಿ ನೀವು ಮಾತಾಡೋಕ್ಕೆ ದಮ್ಮಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಈಗ ಯಾರಿಗೆ? ಸಿದ್ದರಾಮಯ್ಯನ ದಮ್ಮಿದೆಯೇ? ಸಿದ್ದರಾಮಯ್ಯನಿಗೆ ಟೈಮೇ ಕೊಟ್ಟಿಲ್ವಲ್ಲ ಇನ್ನು. ಸಿದ್ದರಾಮಯ್ಯ ಅವ್ರಿಗೆ ಟೈಮೇ ಕೊಟ್ಟಿಲ್ಲ. ಹೆಂಗೆ ಇನ್ನು ಇವ್ರಿಗೆ ದಮ್ ಬರ್ತದೆ? ಎಲ್ಲಿಂದ ಬರ್ತದೆ ಅಲ್ವಾ ಹೇಳಿ? ಒಂದು 10 ನಿಮಿಷ ನೀವೇ ಒಬ್ಬರು ಯೋಚನೆ ಮಾಡಿ. ನಾನು ಹೇಳೋವಂಥ ಮಾತನೀಗ ಸಿದ್ದರಾಮಯ್ಯ ಹೇಳೋದು ಡೊಂಗಿ ಸಿದ್ದರಾಮಯ್ಯ, ಸುಳ್ಳು ಮುಖ್ಯಮಂತ್ರಿ. ಸುಳ್ಳು ಅಂದರೆ ವಿಪರೀತ ಸುಳ್ಳು, 1-2 ಸುಳ್ಳಲ್ಲ. ಮತ್ತು ಇವತ್ತು ಒಂದು ವಿಷಯ ಆಗಿದೆ. ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿಗೆ ಅಟ್ಯಾಕ್ ಮಾಡವ್ರೆ ಕಾಂಗ್ರೆಸ್ನವರು. ಅಟ್ಯಾಕ್ ಮಾಡಿ ಅದರಲ್ಲಿ ಕಾಂಗ್ರೆಸ್ನ ಒಬ್ಬ ನಾಯಕ ರಾಜಶೇಖರ್ ಅಂತ ಕೊಲೆ ಆಗಿದೆ, ಶೂಟ್ ಮಾಡಿಬಿಟ್ಟವ್ರೆ. ಮತ್ತು ಇವರು ಜನಾರ್ದನ್ ರೆಡ್ಡಿ ಮನೆ ಹತ್ರ ಹೋಗೋದಕ್ಕೆ ಇವ್ರಿಗೇನಿತ್ತು? ಅವ್ರ ಮನೆ ಹತ್ರ ಹೋಗಿ ಬ್ಯಾನರ್ ಯಾಕೆ ಕಟ್ಟಬೇಕಾಗಿತ್ತು? ಹೇಳಿ. ಅವ್ರ ಮನೆ ಹತ್ರ ಬ್ಯಾನರ್ ಕಟ್ಬಿಟ್ಟು ಅವ್ರ ಮೇಲೇ ಹೋಗಿ ಇವರು ಇದನ್ನು ಜಗಳ ಕಾಯ್ತಾರೆ ಅಂದರೆ, ವಾಲ್ಮೀಕಿ ಫಂಕ್ಷನ್ ಮಾಡ್ಕೋಕ್ಕೆ ಅಂತ ಹೋಗಿ ಆ ಬ್ಯಾನರ್ ಕಟ್ಟಕ್ಕೆ ಹೋಗಿ ಅಲ್ಲಿ ಜಗಳ ಕಾಯ್ಕೊಂಡು ಒಬ್ಬ ಕಾರ್ಯಕರ್ತನ ಬಲಿ ತಗೊಂಡವ್ರೆ ಅಂದರೆ ಕಾಂಗ್ರೆಸ್ನವರು ಎಷ್ಟು ನೀಚ ಜನ. ಅದಕ್ಕೆ ಸಿದ್ದರಾಮಯ್ಯ ಅವರು ಅವ್ರನ್ನ ಯಾರೋ ಭರ್ತರೆಡ್ಡಿನವನಿಗೆ ಭೇಟಿ ಮಾಡೋಕ್ಕೂ ಅಲ್ಲ ಮಾತಾಡೋಕ್ಕೂ ಇಚ್ಛೆ ಪಟ್ಟಿಲ್ಲ. ಆಯಿತಾ? ರಾಜಶೇಖರ್ ಅಂತೇಳಿ ಸತ್ತೋಗಿರೋನು. ಅವ್ರು ಹೋಗಿ ಯಾರು ಜಮೀಲ್ ಅಹಮದು ಮಾತಾಡಿ ಹಿಂಗಂತ ಹೇಳಿದ್ರೆ ನಾನು ಮಾತಾಡಲ್ಲ ಹಂಗಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಈ ಥರವಾಗಿ ಜನಾರ್ದನ್ ರೆಡ್ಡಿನಿಗ ಬಳ್ಳಾರಿನ ಏನಂತಿದ್ರು? ರಿಪಬ್ಲಿಕ್ ಫಾರ್ ಬಳ್ಳಾರಿ. ಯಾರ್ದು? ರೆಡ್ಡಿದು ಅಂತ. ಈಗ ಯಾರ್ದು ರಿಪಬ್ಲಿಕ್ ಆಗಿರೋದು? ಕಾಂಗ್ರೆಸ್ನವ್ರದ್ದು. ಏನ್ರಿ ಇದು ಮಾತಾಡೋದು ರೀ ಸಿದ್ದರಾಮಯ್ಯ ಅವರೇ? ಇಲ್ಲಿಂದ ತೊಡೆ ತಟ್ಕೊಂಡು ಹೋಗಿ ಅಲ್ಲಿ ರಿಪಬ್ಲಿಕ್ ಬಳ್ಳಾರಿ ಅಂತೇಳಿ ಕುಣಿದ್ಬಿಟ್ಟು ಈಗ ನಿಮ್ಮವರೇ ರಿಪಬ್ಲಿಕ್ ಬಳ್ಳಾರಿ ಅಂತ ಹೇಳ್ತವ್ರೆ. ಹೆಂಗಂತಂದರೆ ಈಗ ಯಾರಿಗೆ ಉತ್ತರ ಕೊಡ್ತೀರಾ ಹೇಳಿ? ಅಲ್ವಾ? ಯಾರಿಗೆ ಕೊಡ್ತೀರಾ ಹೇಳಿ? ಈಗ ಇದು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಬೆಂಗಳೂರಿನ ಕೋಗಿಲೆ ಜಾಗನೂ ಅಷ್ಟೇ. ಕೋಗಿಲೆ ಜಾಗದವ್ರ ಹತ್ರ ಯಾವುದೇ ದಾಖಲೆಗಳಿಲ್ವಂತೆ. ಆದರೂ ದಾಖಲೆಗಳಿಲ್ಲ ಅಂತ ದಾಖಲೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡೋಕ್ಕೋಸ್ಕರ ಟೈಮ್ ತಗೊಂಡು ಏನೋ ಇವತ್ತು ಕೊಡಲ್ಲಪ್ಪ, ಒಂದು 5-6 ದಿನ ಬೇಕು ಅಂತೇಳಿ ಇದು ಮಾಡವ್ರೆ. ಅವ್ರು ಯಾವ್ಯಾವ ದಾಖಲೆ ಕೊಡ್ತಾರೆ ಕೊಡಲಿ ಅಂತ. ಅಲ್ಲ, 150 ಜನಕ್ಕೆ ಹೋಗಿ 250 ಜನ ನಾವು ಇದ್ವಿ ಹಿಂಗಂತ ಅವ್ರು ಹೇಳ್ತವ್ರೆ ಅಂದರೆ ಇನ್ನು ಎಷ್ಟು ಮಟ್ಟಿಗೆ ದಾಖಲೆ ಶುದ್ಧವಾಗಿರುತ್ತೆ ಹೇಳಿ? ಯಾರ ಹತ್ರ ದಾಖಲೆ ಇರೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಶೆಡ್ಡಲ್ಲಿರೋರು. ಮತ್ತು ಯಾರ್ದೋ ಮನೆಗೆ ಬಾಡಿಗೆಗೆ ಬಂದಿರ್ತಾರೆ, ಇದಾಗಿರ್ತಾರೆ. ಅವ್ರು ಬಂದು ಅಲ್ಲಿ ಸೆಟ್ಲಾಗಿ ದಾಖಲೆ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಹಿಡಿತದೆ. ಈಗ ನೀವು ದಾಖಲೆ ಕೇಳಿದ್ರೆ ಅವ್ರು ಎಲ್ಲಿಂದ ಕೊಡ್ತಾರೆ? ಮತ್ತು ಅವರೆಲ್ಲ ಇದಕ್ಕೆ ಅಪಾರ್ಟ್ಮೆಂಟ್ ಇದಕ್ಕೆ ದುಡ್ಡು ಕಟ್ಟಿರೋರಿಗೆ ಇನ್ನೂ ಮನೆ ಕೊಟ್ಟಿಲ್ವಂತೆ. ಈಗ ಇವರು ಕೊಡ್ತಾರಾ? ಇವರು ಯಾವುದೋ ಒಂದು ಗ್ಯಾಂಗ್ ಹೋಗುತ್ತೆ ಈಗ ಕೋರ್ಟ್ಗೆ ಹೋಗಿ ಅಲ್ಲಿ ಜಗಳ ಕಾಯ್ತಾರೆ, ಬಿಡ್ತಾರಾ? ಕೋರ್ಟಲ್ಲಿ ಅದನ್ನೀಗ ಹಿನ್ನಡೆ ಆಗುತ್ತೆ. ಅಲ್ಲ, ಅಕ್ರಮವಾಗಿ
ಮನೆ ಕಟ್ಕೊಂಡು ಅವ್ರ ಮೇಲೆ ಕೇಸ್ ಹಾಕೋದು ಬಿಟ್ಬಿಟ್ಟು ಅವ್ರನ್ನೀಗ ಒಳಗೆ ತಳ್ಳಿದ್ದಿದ್ರೆ 4 ಜನನ ಅವರೇ ದಾಖಲೆ ತಗೊಂಡು ಬರೋವರೆಗೂ ಬರ್ತಾ ಇರಲಿಲ್ಲ ನಿಮ್ಮ ಹತ್ರ. ಅಲ್ಲ, ನಿಮಗೆ ಜಮೀರ್ ಅಹ್ಮದ್ ಅವ್ರಿಗೆ ನಿಮ್ಗೆ ಯಾವ ರೀತಿ ಬುದ್ಧಿ ಬಂತು ಗೊತ್ತಿಲ್ಲ. ಮುಸ್ಲಿಮ್ನವರು ಅಂತಂದರೆ ಒಂದು ನ್ಯಾಯನ, ಹಿಂದೂ ಅಂದರೆ ಒಂದು ನ್ಯಾಯನ? ಯಾಕೆ ನೀವು ಹಿಂಗೆ ಕುಣಿತಾ ಇದ್ದೀರಾ ಹೇಳಿ? ಹಿಂಗೆ ಕುಣಿದ್ಬಿಟ್ಟಾದರೂ ಏನು ಸಿಕ್ಬೋದು ನಿಮಗೆ? ನಿಮ್ಮವ್ರು ಏನು ಕೊಡ್ತಾರೆ ಹೇಳಿ ಅವ್ರಿಗೂ? ಎಲ್ಲರಿಗೂ ಹೋಗುವಾಗ ಒಂದಿಡಿ ಮಣ್ಣು ಹಾಕ್ತಾರಪ್ಪ, ಅಷ್ಟು ಬಿಟ್ಟರೆ ಬೇರೆ ಏನಾದ್ರು ಹಾಕ್ತಾರಾ? ಏನೂ ಹಾಕಲ್ಲ. ನೀವು ತುಂಬ ತಪ್ಪು ಮಾಡ್ತಾಯಿದ್ದೀರ ಮಿಸ್ಟರ್ ಜಮೀರ್ ಅಹ್ಮದ್ ಅವರೇ. ನೀವು ಇದನ್ನೀಗ ತುಂಬ ಆಲೋಚನೆ ಮಾಡಬೇಕು. ಮತ್ತು ಸಿದ್ದರಾಮಯ್ಯ ಅವ್ರೂ ಕೂಡ ಅಷ್ಟೇ, ತುಂಬ ಆಲೋಚನೆ ಮಾಡಿ ತುಂಬ ಎಲ್ಲ ವಿಷಯನೂ ಕೂಲಂಕುಷವಾಗಿ ತಗೋಬೇಕು. ಸುಮ್ಮನೆ ಆಹಾರ ಆಯ್ತಾ ಇದ್ದೀರಲ್ಲ ಬಿ ಜೆ ಪಿಯವ್ರಿಗೆ. ಆಮೇಲೆ ಬಿ ಜೆ ಪಿಯವರೇ ಸರಿ ಇಲ್ಲ, ಅವ್ರಿಗೇನು ಕೆಲಸ ಇಲ್ಲ ಮಾಡೋಕ್ಕೆ, ಹಾಗೆ ಹಿಂಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತಲೇ ಪಾಪ ವಿರೋಧ ಪಕ್ಷದಲ್ಲಿ ಕೂತಿರೋದಲ್ವ. ನಿಮ್ಮಂಗೇನು ಮಾಡೋಕ್ಕೆ ಕೆಲಸ ಇಟ್ಕೊಂಡು ಮಂತ್ರಿಗಳಾಗಿಲ್ವಲ್ಲ ಅವರು. ವಿರೋಧ ಪಕ್ಷದಲ್ಲಿರೋದೇನಕ್ಕೆ? ನಿಮ್ಮ ಆಗುವಗಳನಿಗೆ ತಪ್ಪನಿಗೆ ತಿದ್ದೋದಕ್ಕೆ. ಅದು ತಿದ್ದೋದು ಬೇಡ ಹಂಗಂತಂದರೆ ನೀವು ಯಾವ ರೀತಿ ಅವ್ರು ಏನು ಮಾಡಬೇಕು ಹೇಳಿ ಬಿ ಜೆ ಪಿಯವರು? ಬರೀ ವಿರೋಧವಾಗಿ ಮಾತಾಡೋದೇ ಒಂದು ದೊಡ್ಡ ಕೆಲಸನ ಸಿದ್ದರಾಮಯ್ಯ ಅವರೇ ನಿಮಗೆ? ಯಾವ ಪತ್ರಕರ್ತರು ನಿಮ್ಮನ್ನೀಗ ಕೇಳಲ್ಲ, ಎಲ್ಲ ಕೂಗಾಡ್ತೀರಾ, ಕಿರ್ಚಾಡ್ತೀರಾ, ಹೂ ಈ ಹೂ ಅಂದ್ಕೊಂಡು. ಏನು ಸರ್ ಹಿಂಗಾಯ್ತು ಅಂದರೆ ಹೇಳ್ರಿ, ಏನು ರೀ ನಿಮಗೆ ನೀವು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡೋಕ್ಕೈತೇನು ರೀ? ಇದಾ ಪ್ರಶ್ನೆ? ಇದಾ ಮುಖ್ಯಮಂತ್ರಿ ಮಾತು? ಸಾವಧಾನವಾಗಿ, ಯಾಕೆ ಅಂತಂದರೆ ಎಲ್ಲ ರೀತಿಯ ಜನ ಇರ್ತಾರೆ. ಆ ಜನಗಳಿಗೆ ನೀವು ಏನು ತಕ್ಕಂತೆ ಉತ್ತರ ಕೊಡಬೇಕಲ್ವ? ಅದು ಕೊಡೋಕ್ಕೆ ಏನು ಕಷ್ಟ ನಿಮಗೆ? ಕೊಡೋಕ್ಕಿಲ್ಲ ಅಂದಮೇಲೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಬೇರೆ ಯಾವನವ್ರು ಬಂದು ಕೂತ್ಕೊತಾನೆ, ಅವ್ನಿಗೆ ಉತ್ತರ ಕೊಡ್ತಾರೆ. ಕೂಗಾಡೋದ್ರಲ್ಲಿ ಮಾತ್ರ ನಿಶ್ಚಿಮ ಮಿಸ್ಟರ್ ಸಿದ್ದರಾಮಯ್ಯ ಅವರೇ. ಮುಖ್ಯಮಂತ್ರಿ ಆಗಿ ವಿರೋಧ ಪಕ್ಷದಲ್ಲಿದ್ದಾಗ ಕೂಗಾಡ್ತಾಯಿದ್ರಿ, ಓಕೆ. ಮುಖ್ಯಮಂತ್ರಿ ಆದಮೇಲೆ ಅದರ ಸೌಜನ್ಯ ಬೇಕಲ್ವ? ಆ ಸೌಜನ್ಯನೇ ಇಲ್ಲ ಹಂಗಂತಂದರೆ ಯಾವ ರೀತಿ ಅದು? ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ್. ನನ್ನ ಯೂಟ್ಯೂಬ್ ನಾಗೇಂದ್ರ ಪಂಡಿತ್ ಅಂತ. ಈ ನಾಗೇಂದ್ರ ಪಂಡಿತನ್ನು ಯೂಟ್ಯೂಬ್ನಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಹೋಗೋಕ್ಕೆ ದಾರಿ ಮಾಡಿಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ್. ಓಂ ನಮೋ ನಾರಾಯಣ್.